ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ಇವತ್ತು ನಡೆದಂತಹ ನಮ್ಮ ಕಂಪ್ಯೂಟರ್ ಸೈನ್ಸ್ ಕ್ವಶನ್ ಪೇಪರನ್ನು ಇಲ್ಲಿ ಅಪ್ಲೋಡನ್ನು ಮಾಡ್ತಾ ಇದ್ದೇವೆ. ಈ ಒಂದು ಪ್ರಶ್ನೆ ಪತ್ರಿಕೆ ನಮಗೆ ಕಳಿಸಿಕೊಟ್ಟಂಥ ಪ್ರಿಯಾ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಶಿ ಈಸ್ ಮೈ ಸಬ್ಸ್ಕ್ರೈಬರ್. ಇವರು ಕಂಪ್ಯೂಟರ್ ಸೈನ್ಸ್ ಹಾಸನ ಜಿಲ್ಲೆಯಿಂದ ನಮಗೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿಕೊಟ್ಟಿದ್ದಾರೆ. ಇದರ ಒಂದು ಈಗ ಕೀ ಆನ್ಸರ್ಗಳನ್ನು ಕೂಡ ಅಪ್ಲೋಡ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಅಪ್ಲೋಡನ್ನು ಮಾಡುತ್ತಿದ್ದೇವೆ. ಬನ್ನಿ ಈಗ ಸೆಲೆಕ್ಟ್ ದಿ ಕರೆಕ್ಟ್ ಆನ್ಸರ್ಸ್ ಫ್ರಮ್ ದಿ ಚಾಯ್ಸಸ್ ಗಿವನ್ ಬಿಲೋ ಅಂತ ಇದೆ. ವಿಚ್ ಕೀವರ್ಡ್ ಈಸ್ ಯೂಸ್ಡ್ ಟು ಡಿಫೈನ್ ಆ್ಯನ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಬ್ಲಾಕ್ ಇನ್ ಪೈಥಾನ್ ಅಂತ ಇದೆ. ಕ್ವಶನ್ ನಂಬರ್ 1 ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ ಆಪ್ಷನ್ ಬಿ ಆಗಿರುತ್ತೆ. TRY ಟ್ರೈ ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ. ಇವರು ಕೂಡ ಪರ್ಫೆಕ್ಟಾಗಿ ಅದಕ್ಕೆ ಉತ್ತರವನ್ನು ಇಲ್ಲಿ ಹಾಕಿದ್ದಾರೆ. ಆಯಿತಾ, ಟಿಕ್ ಹಾಕಿದ್ದಾರೆ. ಧನ್ಯವಾದಗಳು. ಕ್ವಶನ್ ನಂಬರ್ 2 ವಿಚ್ ಬ್ಲಾಕ್ ಎಕ್ಸಿಕ್ಯೂಟ್ಸ್ ನೋ ಮ್ಯಾಟರ್ ವೆದರ್ ಆ್ಯನ್ ಎಕ್ಸೆಪ್ಷನ್ ಅಕ್ಕರ್ಸ್ ಆರ್ ನಾಟ್ ಅಂತ ಇದೆ. ಕ್ವಶನ್ ನಂಬರ್ 2 ರೈಟ್ ಆನ್ಸರ್ ಈಸ್ ಫೈನಲಿ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಇವರು ಕೂಡ ಕರೆಕ್ಟಾಗಿ ಆನ್ಸರನ್ನು ಟಿಕ್ ಮಾಡಿದ್ದಾರೆ. ಕ್ವಶನ್ ನಂಬರ್ 3 ವಾಟ್ ಈಸ್ ದ ಪರ್ಪಸ್ ಆಫ್ ದಿ ರೇಸ್ ಸ್ಟೇಟ್ಮೆಂಟ್ ಅಂತ ಇದೆ. Question number 3 right answer is, my dear children, option C, that is trigger an exception manually. That is the right answer is option 3 C. Aita. Question number 4 which mode helps to open a file in read only mode and binary anta ide. Question number 4 ಗೆ ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ ಆಪ್ಷನ್ ಡಿ ಆಗಿರುತ್ತೆ. ABCD ರೀಡ್ ಲೈನ್ ಅಂತ ಇದಲ್ವ, ಅದು ಆಪ್ಷನ್ ಆಯಿತಾ, ಡಿ ABCD ಡಿ. ಕ್ವಶನ್ ನಂಬರ್ 5 ವಿಚ್ ಈಸ್ ದ ಕರೆಕ್ಟ್ ವೇ ಟು ಕ್ಲೋಸ್ ಎ ಫೈಲ್ ಇನ್ ಪೈಥಾನ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳೇ ಅವರು ಕೂಡ ಕರೆಕ್ಟಾಗಿ ಹಾಕಿದ್ದಾರೆ. ಫೈಲ್ ಕ್ಲೋಸ್ ಅಂತ ಇದಲ್ವ, ದಟ್ ಈಸ್ ಆಪ್ಷನ್ ಬಿ. ದಟ್ ಈಸ್ ದಿ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಕ್ವಶನ್ ನಂಬರ್ 6 ಇನ್ ವಿಚ್ ಆರ್ಡರ್ ಆರ್ ಎಲಿಮೆಂಟ್ಸ್ ಎಕ್ಸಸೈಸ್ಡ್, ಹೌದಾ, accessed in a stack. I repeat, in which order are elements accessed in a stack? Question number 6 ಅದಕ್ಕೆ ಸರಿಯಾದ ಉತ್ತರ ಬಂದು ಕ್ಲೋಸ್ ಬಿ. ಎಸ್, ಲಾಸ್ಟ್ ಇನ್ ಫಸ್ಟ್ ಔಟ್ ಅಂತ ಇದಲ್ವ, ಆಪ್ಷನ್ ಬಿ ಅದೇ ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 7 ಮೈ ಡಿಯರ್ ಚಿಲ್ಡ್ರನ್ ಅಸರ್ಷನ್ ಎ ರೀಸನ್ ಆರ್. ಎರಡು ಸ್ಟೇಟ್ಮೆಂಟ್ಗಳನ್ನು ಕೂಡ ಓದಿ. ಎ ಸ್ಟ್ಯಾಕ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಲೀನಿಯರ್ ಡಾಟಾ ಸ್ಟ್ರಕ್ಚರ್ ಅಂತ ಇದೆ. ರೀಸನ್ನು ಇನ್ ಎ ಸ್ಟ್ಯಾಕ್ ಎಲಿಮೆಂಟ್ಸ್ ಆರ್ ಅಸೆಸ್ಡ್ ಸೀಕ್ವೆನ್ಷಿಯಲ್ ಫ್ರಮ್ ದಿ ಟಾಪ್ ಅಂತ ಇದೆ. ಕ್ವಶನ್ ನಂಬರ್ 7 ರೈಟ್ ಆನ್ಸರ್ ಈಸ್, ಮೈ ಡಿಯರ್ ಚಿಲ್ಡ್ರನ್, ದಟ್ ಈಸ್ ಬಿ ಐ ಥಿಂಕ್. ಆಯಿತಾ, ಇದರಲ್ಲಿ ಸ್ವಲ್ಪ ಗೊಂದಲ ಇದೆ. ಸ್ವಲ್ಪ A and R are true but R is not correct explanation of A ಅಂತ ಇದಲ್ವ, ಅದೇ ಇರಬೇಕು. 90% ಆಯಿತಾ, 99% ಆಪ್ಷನ್ ಬಿನೇ ಸರಿಯಾದ ಉತ್ತರ ಅಂದುಕೊಂಡಿದ್ದೇವೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ವರ್ಡ್ ಗಿವನ್ ಇನ್ ದಿ ಬ್ರಾಕೆಟ್. ಯಾರಾದರೂ ಬಹಳ ಎಕ್ಸ್ಪರ್ಟ್ಗಳು ದಯವಿಟ್ಟು ಈ ಒಂದು ವಿಡಿಯೋ ನೋಡ್ತಾ ಇದ್ದರೆ ಕ್ವಶನ್ ನಂಬರ್ 7ಗೆ ಉತ್ತರವನ್ನು ಕಳಿಸಿಕೊಟ್ರೆ ಭಾಳ ಚೆನ್ನಾಗಾಗತ್ತೆ. ದಿ ಡ್ಯಾಶ್ ಬ್ಲಾಕ್ ಈಸ್ ಆಲ್ವೇಸ್ ಎಕ್ಸಿಕ್ಯೂಟೆಡ್ ವೆದರ್ ಆ್ಯನ್ ಎಕ್ಸೆಪ್ಷನ್ ಅಕ್ಕರ್ಸ್ ಆರ್ ನಾಟ್ ಅಂತ ಇದೆ. ಕ್ವಶನ್ ನಂಬರ್ 8ಕ್ಕೆ ಸರಿಯಾದ ಉತ್ತರ ಫೈನಲಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 9 ಟು ರೀಡ್ ದಿ ಎಂಟೈರ್ ಕಂಟೆಂಟ್ ಆಫ್ ಎ ಫೈಲ್ ದಿ ಡ್ಯಾಶ್ ಮೆಥಡ್ ಈಸ್ ಯೂಸ್ಡ್ ಅಂತ ಇದೆ. ದಟ್ ರೈಟ್ ಆನ್ಸರ್ ಈಸ್ ಆಪ್ಷನ್ 1 ಇದಲ್ವಾ, ಅದು ರೀಡ್ ಅಂತ ಇದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ಇನ್ ಪೈಥಾನ್ a stack can be implemented using the build in dash data type ಅಂತ ಇದೆ. ದಟ್ ಈಸ್ list LIST ಅಂತ. ನೋಡಿ ವಿದ್ಯಾರ್ಥಿಗಳೇ, ನಾವು ಅಪ್ಲೋಡ್ ಮಾಡಿದಂತಹ ಕಂಪ್ಯೂಟರ್ ಕ್ವಶನ್ ಪೇಪರ್ನಿಂದ ಬಹಳ ಪ್ರಶ್ನೆಗಳು ರಿಪೀಟ್ ಆಗಿದ್ದಾವೆ. ಯಾರೆಲ್ಲ ಯುಟಿಲೈಸ್ ಮಾಡ್ಕೊಂಡ್ರೋ ಅವರಿಗೆ ಎಕ್ಸಾಮ್ ಈಸಿಯಾಗಿ ಅನಿಸಿದೆ. ನೋಡಿ, ಈ ವಿಡಿಯೋ ಅಪ್ಲೋಡ್ ಮಾಡುವಂಥದ್ದು ಇಲ್ಲಿ ಕಂಪ್ಯೂಟರ್ ಕ್ವಶನ್ ಪೇಪರು ಹಾಗೂ ಕೀ ಆನ್ಸರ್ ಅಲ್ಲ. ಆ್ಯಕ್ಚುಲಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇಂಗ್ಲೀಷಲ್ಲಿ ಯಾರು ವೀಕ್ ಇದ್ದೀರೋ, ದೋಸ್ ಹೂ ಆರ್ ವೆರಿ 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 ವೀಕ್ ಇನ್ ಇಂಗ್ಲೀಷ್, ದೋಸ್ ಹೂ ಡಿಸೈಡೆಡ್ ಐ ವಿಲ್ ಫೇಲ್ ಇನ್ ಇಂಗ್ಲೀಷ್, ಆಯಿತಾ, ದೋಸ್ ಹೂ ಸ್ಕೇರ್ಡ್ ಅಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ನಮ್ಮ ಯೂಟ್ಯೂಬ್ ಚಾನಲ್ಲು ನಾವು ಸ್ಟಾರ್ಟ್ ಮಾಡಿದ್ದು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ, ಪ್ರಿಪೇಟ್ರಿ ಎಕ್ಸಾಮ್, ಮಿಡ್-ಟರ್ಮ್ ಎಕ್ಸಾಮ್, ಯೂನಿಟ್ ಟೆಸ್ಟು ಹಾಗೂ ನಿಮ್ಮ ಯೂನಿಟ್ ಟೆಸ್ಟ್ 1 ಇನ್ನೂ ಎಲ್ಲಾಗಿರುವಂತಹ ವಿದ್ಯಾರ್ಥಿಗಳಿಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ವಿತ್ ಗ್ರಾಮರ್ಗಳು ಲಿಂಕ್ಸ್ಗಳನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಸೆಕೆಂಡ್ ಇಯರ್ PUC ವಿದ್ಯಾರ್ಥಿಗಳಿಗೆ ನೀಡಿರ್ತೇನೆ.
ಈ ಒಂದು ವಿಡಿಯೋ ಬಂದುಬಿಟ್ಟು ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳಿಗೂ ಸೈನ್ಸ್ ವಿದ್ಯಾರ್ಥಿಗಳಿಗೂ ಕೂಡ ಹೆಲ್ಪ್ ಆಗುತ್ತೆ, ಹೌದಲ್ವಾ? ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಗಾಡ್ ಬ್ಲೆಸ್ ಯು ಆಲ್. ಪ್ಲೀಸ್ ಶೇರ್ ಅವರ್ ವಿಡಿಯೋಸ್ ಆ್ಯಸ್ ಮಚ್ ಆಸ್ ಪಾಸಿಬಲ್. ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಜೊತೆಗೆ ಕಮೆಂಟಲ್ಲಿ ದಯವಿಟ್ಟು ಧನ್ಯವಾದಗಳು.